ಹಲೋ ಫ್ರೆಂಡ್ಸ್, ನಮಸ್ತೆ. ರೀಟಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು 4 ಕಾಳುಗಳು ಮಿಕ್ಸ್ ಮಾಡಿಕೊಂಡು ರೊಟ್ಟಿಗೆ, ಚಪಾತಿಗೆ ತಿನ್ನೋ ಥರ, ಮುದ್ದೆಗೂ ಸಹ ತಿನ್ಬೋದು ಥರ ಒಂದು ಇದ್ರ ಥರ ಮಾಡ್ತಾಯಿದ್ದೀನಿ. ಕಡಿ ಥರ ಮಾಡ್ತಾಯಿದ್ದೀನಿ. ರೈಸ್ಗೂ ಸೂಪರಾಗಿರುತ್ತೆ. ಅದು ಮಾಡುವ ವಿಧಾನ ನೋಡ್ಕೊಂಬರೋಣ. ಹುರುಳಿಕಾಳು 1 ಕಪ್ಪು, ಹೆಸರು ಕಾಳು 1 ಕಪ್ಪು, ಕಡಲೆಬೇಳೆ 1 ಕಪ್ಪು ನೀಟಾಗಿ 2 ಸರಿ ತೊಳ್ಕೊಂಡು ಅರ್ಧದಷ್ಟು ನೀರು ಹಾಕಿಬಿಟ್ಟು 3 ವಿಸಿಲ್ ಹೊಡಿಸ್ಕೊಳ್ಳೋಣ. ಹೆಲ್ತಿಗೂ ತುಂಬ ಒಳ್ಳೆಯದು. ಡಯಟ್ ಮಾಡೋರು, BP ಶುಗರ್ ಇರೋರೆಲ್ಲ ತಿನ್ಬೋದು. ಗ್ಯಾಸ್ಟ್ರಿಕ್ ಇರೋರಿಗೂ ಹೆಸರು ಕಾಳು, ಹುರುಳಿಕಾಳು ಹಾಕಿದ್ರೆ ಹೊಟ್ಟೆಲಿ ತಂಪಿರುತ್ತೆ, ಚೆನ್ನಾಗಿರುತ್ತೆ. ಹೆಲ್ದಿ ರೆಸಿಪಿನೇ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ 3 ವಿಸಿಲ್ಸ್ ಹೊಡಿಸ್ಕೊಳ್ಳೋಣ. ಹೊಡಿಸ್ಕೊಂಡು ನೋಡಿ, ಇಲ್ಲಿ 3 ವಿಸಿಲ್ ಆಯಿತು ನೋಡಿ. ಈ ಥರ ಈ ಹದಕ್ಕೆ ನೋಡಿ, ಈ ಥರ ನಾವು ಹೊಡೆದ್ರೆ ಈ ಥರ ಮ್ಯಾಶ್ ಮಾಡಿದ್ರೆ ಈ ಥರ ಆಗಬೇಕು. ಹುರುಳಿಕಾಳು ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಕಡಲೆಬೇಳೆ ಮ್ಯಾಶ್ ಆಗಿರುತ್ತೆ, ಹೆಸರು ಕಾಳು ಅಷ್ಟೇ ಮೆತ್ತಗಾಗಿರುತ್ತೆ ನೋಡಿ. ಈರುಳ್ಳಿ ಒಂದು 5 ಈರುಳ್ಳಿ, ಚಿಕ್ಕದ ಈರುಳ್ಳಿ 5 ತೊಗೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ ಒಂದು 2 ತೊಗೊಂಡು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ನೀಟಾಗಿ ಸಣ್ಣಗೆ ಹಚ್ಕೊಂಡು ಆ ಕಡೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಸ್ವಲ್ಪ ಕರಿಬೇವ ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ. ತುಂಬ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಡಯಟ್ ಮಾಡೋರಿಗಂತೂ ಹೇಡ್ ಮಾಡಿಸಿದ್ದು. ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಯಾವಾಗಾದರೂ ಇವಾಗ ಶ್ರಾವಣದಾಗ ಮತ್ತು ಇವಾಗ ಕಾರ್ತಿಕ ಮಾಸ ಸ್ವಲ್ಪ ಮಟನ್ ಚಿಕನ್ ತಿನ್ನಬಾರ್ದು ಅಂತ ಅಂತಾರಲ್ಲ, ಸಲ ನಮ್ಮ ಮನೇಲಿ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ. ಸೂಪರಾಗಿರುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ ಎಲ್ಲ ಬಾಡಿಸ್ಕೊಂಡು ನೋಡಿ, ಈ ಥರ ಬಾಡಿಸ್ಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೆಂಪು ಕಲರ್ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಕರ್ಗೋರ್ಗು ಒಂದು ಸ್ವಲ್ಪ ಮುಚ್ಚಿಡೋಣ. ಕ್ಲೋಸ್ ಮಾಡಿ ಮುಚ್ಚಿ ಒಂದು ಸ್ವಲ್ಪ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ನೋಡಿ, ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ. ಇವಾಗ ಅರಿಶಿನ, ಆಮೇಲೆ ಮೆಣಸಿನ ಪುಡಿ ಸ್ವಲ್ಪ ಮೊದಲೇ ಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಒಂದು 5. ಇವಾಗ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ. ಆಮೇಲೆ ನೋಡಿ, ಈ ಥರ ಮ್ಯಾಶ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವ ಕಾಳುಗಳೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ಬಾಣಲೆಗೆ ಹಾಕಿದ್ದೀವಲ್ಲ ಚಕ್ಕೆ, ಲವಂಗ, ಮೆಣಸೆಲ್ಲ ಹಾಕ್ಬಿಟ್ಟು ಮುಚ್ಚಿ ಒಂದು ಸ್ವಲ್ಪ 2 ಸ್ಪೂನ್ ತುಪ್ಪ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲ, ಸ್ಪೂನ್ ಅಂದ್ಕೊಳ್ಳಿ. ನಾನು ಅಂದಾಜ ನೋಡ್ಕೊಂಡು ಹಾಕ್ಕೋತೀನಿ. ನಿಮಗೆ ಲೆಕ್ಕ ಸಿಗಲ್ಲ ಅಂದರೆ ಒಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಂಡು ಉಪ್ಪು ಸರಿಯಾಗಿದೆ ಎಲ್ಲ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿ ಸೂಪರಾಗಿರೋ ಕಾಳು ಗ್ರೇವಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಾಯಿಗೆ ನೀರು ಹೊಡಿತಾಯಿದೆ. ಜೋಳದ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕಮೆಂಟಲ್ಲಿ ಹೇಳಿ ಯಾವ ಥರ ಆಗಿದೆ ಅಂತ. ಸೂಪರಾಗಿರುತ್ತೆ. ನಮಸ್ಕಾರ ಫ್ರೆಂಡ್ಸ್.